ಇರಾನ್ ಇಸ್ರೇಲ್ ಯುದ್ಧ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಯಾರು ಕೂಡ ಲೆಕ್ಕ ಹಾಕಕ್ಕಾಗ್ತಾ ಇಲ್ಲ, ಹಾಕೋಕ್ಕೂ ಆಗಲ್ಲ. ಈಗಿರುವಂಥ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಇರಾನ್ ಅನ್ನ ಸಂಪೂರ್ಣವಾಗಿ ಹೊಡೆದಾಕೋ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಕಾರಣ ಅವ್ರ ಟಾರ್ಗೆಟ್ ಇರೋದು ಒಂದೇ, ಖಮೇನಿ. ಈ ವ್ಯಕ್ತಿ ಬೇಕು ಅಂತ ಹೇಳಿ, ಈ ವ್ಯಕ್ತಿಯನ್ನು ಹೊಡಿಬೇಕು ಅಂತ ಹೇಳಿ. ಯಾಕೆ? ಕಾರಣ ಶುರುವಾಗಿದ್ದೇ ಒಂದು, ಪರಮಾಣು ಅಸ್ತ್ರವನ್ನು ಹೊಂದೋಕೆ ಹೋಗ್ತಾ ಇದೆ ಇರಾನ್, ಯುರೇನಿಯಂ ಅನ್ನು ಸಂಗ್ರಹ ಮಾಡ್ತಾ ಇದೆ. ಹಾಗಾಗಿ ಇಸ್ರೇಲ್ಗೆ ಇದ್ದಿದ್ದು ಈ ಶಕ್ತಿಯನ್ನ ಈ ದೇಶ ಹೊಂದಬಾರದು ಅಂತ ಹೇಳಿ. ಅದಕ್ಕೆ ಅನೇಕ ಬೇರೆ ಬೇರೆ ಕಾರಣಗಳಿವೆ. ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಕಚ್ಚಾ ತೈಲ ಇರುವಂತಹ ಟ್ಯಾಂಕರ್ಗಳನ್ನು ಹೊಡೆದು ಹಾಕ್ತಾ ಇದೆ, ಅದರ ಮೂಲವಾಗಿರುವಂತಹ ಜಾಗಗಳನ್ನು ಹೊಡೆದು ಹಾಕ್ತಾ ಇದೆ, ಸೈನಿಕರ ಇರುವಂಥ ಜಾಗಗಳನ್ನು ಹೊಡೆದು ಹಾಕ್ತಾ ಇದೆ. ಯಾವ್ಯಾವ ಭಾಗಗಳಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ಒಂದು ರೀತಿಯಾಗಿ ಅದರ ರಾಜಧಾನಿ ತೆಹರಾನ್ ಒಂದು ರೀತಿಯಾಗಿ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ ಇದೆ. ಅಲ್ಲಿರುವಂಥವ್ರನ್ನ ಕಳುಹಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿದ್ಯಾರ್ಥಿಗಳು ಅಲ್ಲಿರಬಾರ್ದು, ಬನ್ನಿ ನೀವು ಅಂತ ಹೇಳಿ, ಅದು ಕೂಡ ಈಗ ಭಾರತ ತರಿಸ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದೆ. ಏನ್ ಬೆಳವಣಿಗೆ ಆಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವೆ, ಈ ಸ್ಟೋರಿ ನೋಡಿ. ಇರಾನ್ ಇಸ್ರೇಲ್ ನಡುವೆ ತೀವ್ರಗೊಂಡ ಕಾಳಗ. ಸೇನಾ ನೆಲೆ, ಪರಮಾಣು ಘಟಕ, ಕಚ್ಚಾ ತೈಲ ನಿಕ್ಷೇಪಗಳೇ ಟಾರ್ಗೆಟ್. ಇರಾನ್ನಲ್ಲಿ 220ಕ್ಕೂ ಅಧಿಕ ಮಂದಿ ಸಾವು. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಸಂಘರ್ಷ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇರಾನ್ನ ಟಾರ್ಗೆಟ್ ಮಾಡಿರುವ ಇಸ್ರೇಲ್ ನಿರಂತರ ದಾಳಿಯನ್ನ ಮುಂದುವರೆಸಿದೆ. ಇರಾನ್ನಲ್ಲಿರುವ ಸೇನಾ ನೆಲೆಗಳು, ಪರಮಾಣು ಘಟಕಗಳು ಹಾಗೂ ಕಚ್ಚಾ ತೈಲಗಳ ನಿಕ್ಷೇಪಗಳ ಮೇಲೆ ಇಸ್ರೇಲ್ ಸೇನಾಪಡೆ ದಾಳಿ ನಡೆಸುತ್ತಿದೆ. 5 ದಿನಗಳ ದಾಳಿಯಲ್ಲಿ ಇರಾನ್ನಲ್ಲಿ 224 ಜನರು ಸಾವನ್ನಪ್ಪಿದ್ದಾರೆ. 1200ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಇತ್ತ ಪ್ರತಿ ದಾಳಿಗೆ ಇಸ್ರೇಲ್ನಲ್ಲಿ 24 ನಾಗರಿಕರ ಸಾವನ್ನಪ್ತಾ ಇರುವುದು ವರದಿಯಾಗಿದೆ. ಸುಮಾರು 3000 ಇಸ್ರೇಲಿಗಳನ್ನ ಸ್ಥಳಾಂತರಿಸಲಾಗಿದೆ. ಇರಾನ್ನ 50 ಫೈಟರ್ ಜೆಟ್ ಹೊಡೆದುಹಾಕಿದ ಇಸ್ರೇಲ್ನ ನೆಕ್ಸ್ಟ್ ಟಾರ್ಗೆಟ್ ಖಮೇನಿ. ಇರಾನ್ ರಾಜಧಾನಿ ತೆಹರಾನ್ನಿಂದ ಸುಮಾರು 320 ಕಿಲೋಮೀಟರ್ ದೂರದಲ್ಲಿರುವ ಪ್ರಮುಖ ಪರಮಾಣು ಸೌಲಭ್ಯಗಳ ತಾಣವಾದ ನಟಾಜ್ನಲ್ಲಿರುವಂತಹ ಏರ್ ಡಿಫೆನ್ಸ್ ಸಕ್ರಿಯಗೊಳಿಸಲಾಗಿದೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ತೆಹರಾನ್ನ ವಿಮಾನ ನಿಲ್ದಾಣದಲ್ಲಿದ್ದ ಅಮೆರಿಕ ನಿರ್ಮಿತ ಇರಾನ್ನ F-14 2 ಯುದ್ಧ ವಿಮಾನಗಳನ್ನ ನಾಶಪಡಿಸಿದೆ. ಡ್ರೋನ್ ಹಾರಿಸಲು ಸಜ್ಜಾಗಿದ್ದ ಇರಾನಿನ ಸೈನಿಕರ ಮೇಲೆ ದಾಳಿ ನಡೆಸಲಾಗಿದೆ. ಇರಾನ್ನ 100 ಸ್ಥಳಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ನಡೆಸಲಾಗಿದ್ದು, ಇರಾನ್ನ 50 ಫೈಟರ್ ಜೆಟ್ಗಳನ್ನ ಇಸ್ರೇಲ್ ಹೊಡೆದುರುಳಿಸಿದೆ. 120ಕ್ಕೂ ಹೆಚ್ಚು ಇರಾನ್ ಮಿಸೈಲ್ಗಳು ಇಸ್ರೇಲ್ ಸೇನೆ ಧ್ವಂಸಗೊಳಿಸಿದೆ. ಇಸ್ರೇಲ್ನ ಮೊದಲ ಟಾರ್ಗೆಟ್ ಬಹುತೇಕ ಯಶಸ್ವಿಯಾಗಿದ್ದು, ತೆಹರಾನ್ನಲ್ಲಿರುವಂತಹ ಅನಿಲ ಸಂಗ್ರಹ ಘಟಕ ಧ್ವಂಸಗೊಳಿಸಲಾಗಿದೆ. ಇಸ್ರೇಲ್ನ 2ನೇ ಟಾರ್ಗೆಟ್ ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಆಗಿದ್ದು, ಖಮೇನಿ ಹತ್ಯೆ ಬಳಿಕ ಯುದ್ಧಕ್ಕೆ ವಿರಾಮ ಇಡಲಾಗುವುದು ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ. ಆದರೆ ಇಸ್ರೇಲ್ ದಾಳಿಗೆ ಬೆದರಿ ಈಗಾಗಲೇ ಬಂಕರ್ಗೆ ಖಮೇನಿ ಶಿಫ್ಟ್ ಆಗಿದ್ದಾನೆ. ಇಸ್ರೇಲ್ ದಾಳಿಗೆ ಇರಾನ್ ನಲಿಗಿ ಹೋಗಿದೆ. ಇರಾನ್ನ ಬಹುತೇಕ ನಗರಗಳು ಧ್ವಂಸಗೊಂಡಿದ್ದಾವೆ. ಇಸ್ರೇಲ್ನ ಮೊದಲ ಟಾರ್ಗೆಟ್ ಬಹುತೇಕ ಯಶಸ್ವಿಯಾಗಿದೆ. ಇರಾನ್ನ ಟೆಹರಾನ್ನಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇದೀಗ ಅಲ್ಲಿ ಸಂಪೂರ್ಣವಾಗಿ ಹೊಡೆದಾಕೋದ್ರಲ್ಲಿ ಈಗ ಇಸ್ರೇಲ್ ಸೇನೆ ಯಶಸ್ವಿಯಾಗಿದೆ. ಇಸ್ರೇಲ್ನ 2ನೇ ಟಾರ್ಗೆಟ್ ಅಯತೊಲ್ಲಾ ಅಲಿ ಖಮೇನಿ. ಇರಾನ್ನ ಪರಮೋಚ್ಚ ನಾಯಕ ಆಗಿರೋ ಅಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಿ ಕದನಕ್ಕೆ ವಿರಾಮ ಹಾಡುವಂತಹ ನಿರ್ಧಾರಕ್ಕೆ ಇಸ್ರೇಲ್ ಬಂದಿದೆ. ಈಗಾಗಲೇ ಖಮೇನಿ ಬಂಕರ್ಗೆ ಶಿಫ್ಟ್ ಆಗಿದ್ದಾನೆ ಅನ್ನುವಂತಹ ವರದಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ನ್ಯೂಸ್ ಸ್ಟುಡಿಯೋ ಮೇಲೆ ಮಿಸೈಲ್ ದಾಳಿ, 3 ಉದ್ಯೋಗಿಗಳ ದುರ್ಮರಣ. ಇನ್ನು ಇರಾನ್ನ ಟಿವಿ ಪ್ರಧಾನ ಕಚೇರಿ IRIB ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು. ಆಂಕರ್ ನ್ಯೂಸ್ ಓದುವಾಗಲೇ ಮಿಸೈಲ್ ದಾಳಿಯಾಗಿದ್ದು ಎದ್ದು ಓಡಿ ಹೋಗಿದ್ರು. ಇದೀಗ ಇಸ್ರೇಲ್ ದಾಳಿಯಲ್ಲಿ 3 ಉದ್ಯೋಗಿಗಳು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ. ಇಸ್ರೇಲ್ ಮತ್ತೆ ಇರಾನ್ನ ನಡುವೆ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇರಾನ್ನಲ್ಲಿರುವಂತಹ ಪ್ರಮುಖ ಆಸ್ತಿಪಾಸ್ತಿಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇರಾನ್ನಲ್ಲಿರುವಂತಹ ಪರಮಾಣು ಘಟಕಗಳನ್ನ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ತೆಗೆಯುವಂತಹ ಘಟಕಗಳನ್ನ ಟಾರ್ಗೆಟ್ ಮಾಡಿ ನಿರಂತರವಾದಂತಹ ಮಿಸೈಲ್ ದಾಳಿಗಳನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಮುಖ್ಯವಾಗಿ ಸರ್ಕಾರಿ ಸ್ವಾಮ್ಯದ ಟಿವಿ ಸಂಸ್ಥೆಯ ಮೇಲೆಯೂ ಕೂಡ ದಾಳಿಯನ್ನು ನಡೆಸುವ ಕೆಲಸವನ್ನ ಮಾಡಿದೆ. ಈ ಒಂದು ಕಚೇರಿ ಇರುವಂತಹ IRIB ಅನ್ನುವಂತಹ ಕಟ್ಟಡದ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ನಡೆಸಿದ್ದು, ಈ ಒಂದು ಘಟನೆಯಲ್ಲಿ 3 ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ, ಆಕಾಶದಲ್ಲೇ ಇರಾನ್ ಕ್ಷಿಪಣಿ ಧ್ವಂಸ. ಇಸ್ರೇಲ್ ದಾಳಿಯಿಂದ ತತ್ತರಿಸಿರುವ ಇರಾನ್ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಪ್ರತಿ ದಾಳಿಯಾಗಿ ಇರಾನ್ 100 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಳಸಿದೆ. ದಾಳಿಯಲ್ಲಿ 400 ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಆದರೆ ಇರಾನ್ನ ದಾಳಿ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿಲ್ಲ. ಇಸ್ರೇಲ್ನಲ್ಲಿರುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಇರಾನ್ ಕ್ಷಿಪಣಿಗಳನ್ನ ಆಕಾಶದಲ್ಲೇ ನಾಶ ಮಾಡುತ್ತಿವೆ. ಇಸ್ರೇಲ್ನಿಂದ ತೀವ್ರ ದಾಳಿ ಬಳಿಕ ಮೆತ್ತಗಾದ ಇರಾನ್ ಯುದ್ಧ ವಿರಾಮಕ್ಕೆ ಮಾತುಕತೆ ನಡೆಸಲು ಮನವಿ ಮಾಡಲು ಮುಂದಾಗಿದೆ.
ಸೌದಿ, ಕತಾರ್, ಒಮನ್ ದೇಶಗಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆಗೆ ಮಾತುಕತೆ ನಡೆಸಲು ಒತ್ತಡ ಹಾಕುತ್ತಿದೆ. ಯುದ್ಧ ವಿರಾಮಕ್ಕಾಗಿ ತನ್ನ ಪರಮಾಣು ಕಾರ್ಯಕ್ರಮವನ್ನ 1 ವರ್ಷದವರೆಗೆ ಸ್ಥಗಿತಗೊಳಿಸಲು ಮತ್ತು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ತನಿಖೆದಾರರಿಗೆ ಪೂರ್ಣ ಪ್ರವೇಶ ನೀಡಲು ಮತ್ತು ವಿಶ್ವಾಸಾರ್ಹ ಕ್ರಮಗಳನ್ನು ಕೈಗೊಳ್ಳಲು ಸಿದ್ಧವಿದೆ ಅಂತ ಮುಸ್ಲಿಂ ದೇಶಗಳಿಗೆ ಇರಾನ್ ಸಂದೇಶವನ್ನು ರವಾನಿಸಿದ್ದು, ಈ ಮೂಲಕ ಕದನ ವಿರಾಮಕ್ಕೆ ಪ್ರಯತ್ನಿಸ್ತಾ ಇದೆ ಎನ್ನಲಾಗಿದೆ. ಯುದ್ಧ ನಿಲ್ಲಿಸುವ ಕುರಿತು ಇರಾನ್ ಇದೀಗ ಮಾತುಕತೆಗೆ ಮುಂದಾಗಿದೆ. ಮುಸ್ಲಿಂ ರಾಷ್ಟ್ರಗಳ ಜೊತೆ ಈ ಬಗ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಆರಂಭಿಕ ಹಂತದಲ್ಲಿ ಅಮೆರಿಕವನ್ನ ಎದುರು ಹಾಕಿಕೊಂಡಿದ್ದ ಇರಾನ್ ಇದೀಗ ಮತ್ತೆ ಅಮೆರಿಕದ ಮಧ್ಯಸ್ಥಿಕೆ ಮೂಲಕವಾಗಿಯೇ ಯುದ್ಧವನ್ನ ನಿಲ್ಲಿಸೋದಕ್ಕೂ ಕೂಡ ಇದೀಗ ನಿರ್ಧಾರವನ್ನ ಮಾಡಲಾಗಿದೆ. ಸುಮಾರು 4 ದಿನಗಳಿಂದ ನಡೆದಂತಹ ಇಸ್ರೇಲ್ನ ದಾಳಿಯಿಂದ ಇರಾನ್ಗೆ ಚೇತರಿಸಿಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಸಾಕಷ್ಟು ವಾಯು ನೆಲೆಗಳು ಜೊತೆಗೆ ಅಣುಸ್ಥಾವರ ಘಟಕಗಳ ಮೇಲೆ ಕೂಡ ದಾಳಿಯಾಗಿದೆ. ಇದರಿಂದ ಭಾರಿ ಪ್ರಮಾಣದಲ್ಲಿ ಇರಾನ್ಗೆ ಹಾನಿಯಾಗಿದೆ. ಸೊ ಇದರ ಪ್ರಮಾಣವನ್ನ ಅರಿತು ಇದೀಗ ಇರಾನ್ ಯುದ್ಧವನ್ನ ನಿಲ್ಲಿಸೋದಕ್ಕೆ ಇದೀಗ ಮುಂದಾಗಿದೆ. G7 ಶೃಂಗಸಭೆಯಲ್ಲಿ ಇಸ್ರೇಲ್ಗೆ ಟ್ರಂಪ್ ಬೆಂಬಲ. ಇರಾನ್ ಗೆಲ್ಲಲ್ಲ, ತಡವಾಗುವ ಮುನ್ನ ಮಾತುಕತೆ ಆರಂಭಿಸಿ. ಇರಾನ್ಗೆ ಎಚ್ಚರಿಕೆ ನೀಡಿದ ಅಮೆರಿಕ ಅಧ್ಯಕ್ಷ. ಅರ್ಧಕ್ಕೆ ವಾಷಿಂಗ್ಟನ್ಗೆ ವಾಪಸ್ಸಾದ ಟ್ರಂಪ್. 2 ದೇಶಗಳ ಸಂಘರ್ಷದ ನಡುವೆ ಕೆನಡಾದಲ್ಲಿ G7 ಶೃಂಗಸಭೆ ನಡೆದಿದೆ. ಸಭೆಯಲ್ಲಿ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಅಮೆರಿಕ ಸೇರಿದಂತೆ G7 ದೇಶಗಳು ಇಸ್ರೇಲ್ಗೆ ಬೆಂಬಲವನ್ನ ನೀಡಿವೆ. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನು ಹೊಂದಬಾರದು ಅಂತ ಒಂದು ಅಂಶದ ನಿರ್ಣಯವನ್ನ ಅಂಗೀಕರಿಸಿದ್ದ ಸ್ವಯಂ ರಕ್ಷಣೆಗೆ ಇಸ್ರೇಲ್ ನಡೆಸುತ್ತಿರುವ ದಾಳಿಗೆ ಬೆಂಬಲ ಇದೆ ಅಂತ ಹೇಳಿವೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಬೆಂಬಲ ಪುನರುಚ್ಚರಿಸಿದ್ದು, ಈ ಯುದ್ಧದಲ್ಲಿ ಇರಾನ್ ಗೆಲ್ಲಲು ಸಾಧ್ಯವಿಲ್ಲ, ದಾಳಿ ನಿಲ್ಲಿಸಿ ಮಾತುಕತೆ ಆರಂಭಿಸಬೇಕು ಅಂತ ಹೇಳಿದ್ದಾರೆ. ಇನ್ನು G7 ಶೃಂಗಸಭೆ ಅಂತ್ಯಗೊಳ್ಳುವ 1 ದಿನ ಮೊದಲೇ ಅಮೆರಿಕಕ್ಕೆ ಟ್ರಂಪ್ ವಾಪಸ್ಸಾಗಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಕದನ ವಿರಾಮ ಘೋಷಣೆಗಾಗಿಯೇ ವಾಪಸ್ಸಾಗಿದ್ದಾರೆ ಅನ್ನೋ ಹೇಳಿಕೆಯನ್ನ ಟ್ರಂಪ್ ಅಲ್ಲಗೆಳೆದಿದ್ದಾರೆ. ಅತಿ ದೊಡ್ಡ ಘೋಷಣೆ ಇದೆ, ಕಾದ್ ನೋಡಿ ಎಂದಿದ್ದಾರೆ ಟ್ರಂಪ್. ಇಸ್ರೇಲ್ ಮತ್ತು ಇರಾನ್ನ ನಡುವೆ ತೀವ್ರ ಸಂಘರ್ಷ ಏರ್ಪಟ್ಟಿರುವಂತಹ ಹೊತ್ತಲ್ಲೇ G7 ಶೃಂಗಸಭೆ ಕೂಡ ನಡೀತಾ ಇದೆ. ಕೆನಡಾದಲ್ಲಿ ನಡೆಯುತ್ತಿರುವಂತಹ ಈ ಸಭೆಯಲ್ಲಿ 7 ದೇಶಗಳ ಜಾಗತಿಕ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಇಸ್ರೇಲ್ನ ಪರವಾಗಿ ಎಲ್ಲಾ ದೇಶಗಳು ನಿಲುವನ್ನು ತೆಗೆದುಕೊಂಡಿರುವಂಥದ್ದು. ಇರಾನ್ ಪರಮಾಣು ಉತ್ಪನ್ನಗಳನ್ನು ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು ಅನ್ನುವಂಥ ಏಕೈಕ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ಎಲ್ಲಾ ದೇಶಗಳು ಇಸ್ರೇಲ್ನ ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನ ಮಾಡಿದವೆ. ಇಸ್ರೇಲ್ ತನ್ನ ಸ್ವಯಂ ರಕ್ಷಣೆಗೆ, ಆತ್ಮರಕ್ಷಣೆಗೆ ಏನು ಮಾಡ್ತಾ ಇದೆ ಅಥವಾ ಇರಾನ್ನ ಮೇಲೆ ಏನು ದಾಳಿಯನ್ನ ಮಾಡ್ತಾ ಇದೆ, ಇದು ಸರಿಯಾದ ಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದೆ. ಈ ನಡುವೆ 2 ದೇಶಗಳ ನಡುವೆ ಕದನ ವಿರಾಮ ಘೋಷಣೆಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ದಾವೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂದ್ರೆ G7 ಸಭೆಗೆ ಬಂದಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೇವಲ ಕೆಲ ಹೊತ್ತು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿ ಇಮಿಡಿಯೇಟ್ ಆಗಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಅಂದ್ರೆ ಅವರು 2 ದೇಶಗಳ ನಡುವೆ ಮೈತ್ರಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಇದಕ್ಕೆ ಪೂರಕವಾಗುವಂತೆ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದು, ಶೀಘ್ರದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ, ನೀವು ಕಾದು ನೋಡಿರಿ ಅನ್ನುವಂತಹ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ 1-2 ದಿನಗಳಲ್ಲಿ 2 ದೇಶಗಳ ನಡುವೆ ಕದನ ವಿರಾಮ ಘೋಷಣೆಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿವೆ. ಇರಾನ್ನಲ್ಲಿರುವ ಭಾರತೀಯರ ರಕ್ಷಣೆ ಆರಂಭ. ಮೊದಲ ಬ್ಯಾಚ್ನಲ್ಲಿ 110 ಮಂದಿ ಸ್ಥಳಾಂತರ. ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷದ ನಡುವೆ ಭಾರತೀಯ ಮೂಲದ ವಿದ್ಯಾರ್ಥಿಗಳ ರಕ್ಷಣೆ ಆರಂಭವಾಗಿದೆ. ಅಲ್ಲಿರುವ ನಾಗರಿಕರನ್ನ, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ಇರಾನ್ನಿಂದ ಅರ್ಮೇನಿಯಾ ಮೂಲಕ ಸ್ಥಳಾಂತರ ಮಾಡುವ ಕಾರ್ಯ ಶುರುವಾಗಿದೆ. ಸುಮಾರು 110 ಭಾರತೀಯ ವಿದ್ಯಾರ್ಥಿಗಳ ಮೊದಲ ಗುಂಪು ಸೋಮವಾರ ಸಂಜೆ ವಾಯುವ್ಯ ಇರಾನ್ನ ಉರ್ಮಿಯಾದಿಂದ ಅರ್ಮೇನಿಯಾವನ್ನ ದಾಟಿದೆ. ಅರ್ಮೇನಿಯಾದಿಂದ ಭಾರತಕ್ಕೆ ಕರೆತರಲು ವ್ಯವಸ್ಥೆ ಮಾಡಲಾಗಿದೆ. ಹಂತ ಹಂತವಾಗಿ ಭಾರತೀಯರನ್ನ ಕರೆತರಲು ರಾಯಭಾರಿ ಕಚೇರಿ ಪ್ಲಾನ್ ಅನ್ನ ಮಾಡಿದೆ. ಇರಾನ್ನಲ್ಲಿ ಸುಮಾರು 10,000 ಭಾರತೀಯ ಪ್ರಜೆಗಳಿದ್ದು, ಅದರಲ್ಲಿ ಗಮನಾರ್ಹವೆಂದರೆ ಸುಮಾರು 6,000 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ಹಲವರು ವಿಶೇಷವಾಗಿ ಕಾಶ್ಮೀರದಿಂದ ಹೋದವರು, ವೈದ್ಯಕೀಯ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳಿಗೆ ದಾಖಲಾಗಿದ್ದಾರೆ. ಈ ನಡುವೆ ತೆಹರಾನ್ನಿಂದ ಸ್ಥಳಾಂತರಗೊಳ್ಳುವಂತೆ ಇರಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಿಂದ ಸೂಚನೆ ನೀಡಲಾಗಿದೆ. ತೆಹರಾನ್ ಖಾಲಿ ಮಾಡಿ ನಗರದ ಹೊರವಲಯದ ಸುರಕ್ಷಿತ ಪ್ರದೇಶಗಳಲ್ಲಿ ರಕ್ಷಣೆ ಪಡೆಯಲು ನಿರ್ದೇಶನ ನೀಡಿದೆ. ಇಸ್ರೇಲ್ ಮತ್ತು ಇರಾನ್ನ ನಡುವೆ ತೀವ್ರ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ಇರಾನ್ನ ಮೇಲೆ ನಿರಂತರವಾದಂಥ ದಾಳಿಗಳನ್ನು ಮಾಡ್ತಾ ಇದೆ. ಮುಖ್ಯವಾಗಿ ರಾಜಧಾನಿ ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡು ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಮತ್ತಷ್ಟು ವಾತಾವರಣ ಸಂದಿಗ್ಧ ಪರಿಸ್ಥಿತಿಯನ್ನು ತಲುಪುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇರಾನ್ನಲ್ಲಿರುವಂಥ ಭಾರತೀಯರು, ಅದರಲ್ಲೂ ಕೂಡ ಮುಖ್ಯವಾಗಿ ರಾಜಧಾನಿ ಟೆಹರಾನ್ನಲ್ಲಿರುವಂಥ ಭಾರತೀಯರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿರುವಂಥ ಭಾರತೀಯ ರಾಯಭಾರಿ ಕಚೇರಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇರಾನ್ನ ಟೆಹರಾನ್ನಲ್ಲಿ ಮತ್ತಷ್ಟು ದಾಳಿಗಳಾಗುವಂಥ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಲಹೆಯನ್ನು ರಾಯಭಾರಿ ಕಚೇರಿ ಕೊಟ್ಟಿದೆ. ಒಟ್ಟಾರೆ
4ನೆಯ ದಿನವೂ ಕೂಡ ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದ್ದು ಪರಸ್ಪರ ದಾಳಿ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.